ವೀರಭದ್ರ ಸ್ವಾಮಿ ಮತ್ತು ಭದ್ರಕಾಳಿ ಅಮ್ಮನವರ ಅಗ್ನಿಕುಂಡ ಜಾತ್ರಾ ಮಹೋತ್ಸವ ಇಂದು ಸಹಸ್ರಾರು ಭಕ್ತರ ನಡುವೆ ಸಂಪನ್ನಗೊಂಡಿತು. ತಿಪಟೂರು ತಾಲೂಕಿನ ಶ್ರೀ ಕ್ಷೇತ್ರ ದೊಡ್ಡಮಾರ್ಪನಹಳ್ಳಿ ಗೇಟ್ ಬಳಿಯಿರುವ ಶ್ರೀ ರುದ್ರಕಾಳಿ ಪೀಠದ ಆವರಣದಲ್ಲಿ ನಡೆದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಮುಂಜಾನೆಯಿಂದ ಸ್ವಾಮಿಗೆ ವಿಶೇಷ ಪೂಜೆ, ಅರ್ಚನೆ, ಅಭಿಷೇಕಗಳು ನಡೆದವು. ನಂತರ ವೀರಭದ್ರ ಸ್ವಾಮಿಗೆ ಮತ್ತು ಭದ್ರಕಾಳಮ್ಮನವರಿಗೆ ವಿಶೇಷ ಅಲಂಕಾರ ಮಾಡುವ ಮೂಲಕ ಮಹಾಮಂಗಳಾರತಿ ಜರುಗಿತು. ದೇವರ ಮೂರ್ತಿಯನ್ನು ಸುಂದರವಾಗಿ ಅಲಂಕರಿಸಿದ ಅಡ್ಡ ಪಲ್ಲಕ್ಕಿಯಲ್ಲಿ ಇಟ್ಟು ಉತ್ಸವ ಜರುಗಿತು. ನಂತರ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಅಡ್ಡ ಪಲ್ಲಕ್ಕಿಯಲ್ಲಿ ಕೂರಿಸಿ ವಾದ್ಯಗೋಷ್ಠಿಗಳೊಂದಿಗೆ ದೇವಾಲಯದ ಮುಂಭಾಗದಲ್ಲಿ ನಿರ್ಮಿಸಿರುವ ಅಗ್ನಿಕುಂಡದ ಬಳಿ ಕರೆತರಲಾಯಿತು. ದೇವಸ್ಥಾನದ ಅರ್ಚಕರು ಹಾಗೂ ಪುರೋಹಿತರು ಅಗ್ನಿಕುಂಡಕ್ಕೆ ವಿವಿಧ ಪೂಜೆ ಸಲ್ಲಿಸಿದರು. ಪಲ್ಲಕ್ಕಿಯನ್ನು ಹೊತ್ತ ಭಕ್ತರು ಅಗ್ನಿಕುಂಡವನ್ನು ಪ್ರವೇಶಿಸಿದರು. ಏನಾಯ್ತು? ಜಾತ್ರಾ ಮಹೋತ್ಸವಕ್ಕೆ ತಿಪಟೂರು ತಾಲೂಕಿನ ಭಕ್ತರು ಮಾತ್ರವಲ್ಲದೆ ನೆರೆಹೊರೆಯ ಹಾಸನ, ಚಿಕ್ಕಮಗಳೂರು, ಹಾವೇರಿ, ಕೊಪ್ಪಳ, ತುಮಕೂರು ಮುಂತಾದ ಭಾಗಗಳಿಂದ ಆಗಮಿಸಿ ವೀರಭದ್ರಸ್ವಾಮಿ ಮತ್ತು ಭದ್ರಕಾಳಮ್ಮನ ಹರಕೆ ತೀರಿಸುವ ಮೂಲಕ ಭಕ್ತಿಯನ್ನು ಸಮರ್ಪಣೆ ಮಾಡಿದರು. ಈ ವೇಳೆ ಮಾತನಾಡಿದ ರುದ್ರಕಾಳಿ ಪೀಠದ ಪೀಠಾಧಿಪತಿ ಶ್ರೀ ರೇಣುಕಾ ಗುರೂಜಿ, ಮನುಷ್ಯ ಇಂದು ಗುರುಗಳನ್ನ ಮರೆಯುತ್ತಿದ್ದಾನೆ. ಗುರುವಿನ ಭಕುತಿಗೆ ಒಲಿಯದೆ ಅನ್ಯ ಮಾರ್ಗದಲ್ಲಿ ನಡೆಯುತ್ತಿರುವುದೇ ಭೂಮಿಯ ಮೇಲೆ ಕೆಲವು ಅವಘಡಗಳು ಸಂಭವಿಸುತ್ತಿವೆ. ಗುರುವಿಗೆ ಶಿಷ್ಯನಾಗುವ ಬದಲು ಕುಟುಕು ನೀರು ಕುಡಿಸುವ ಮೂಲಕ ತನ್ನ ದುರ್ಬುದ್ಧಿಯನ್ನ ತೋರುತ್ತಿದ್ದಾನೆ. ಕ್ಷಣಿಕ ಸುಖಕ್ಕಾಗಿ ಅನ್ಯ ಮಾರ್ಗವನ್ನು ಹಿಡಿದು ಬದುಕನ್ನೇ ನಾಶ ಮಾಡಿಕೊಳ್ಳುತ್ತಿದ್ದಾನೆ ಎಂದರು. ನಮ್ಮ ಕ್ಷೇತ್ರದಲ್ಲಿ ವೀರಭದ್ರ ಸ್ವಾಮಿ ಭದ್ರಕಾಳಮ್ಮನವರ ಮಹಾ ಜಾತ್ರಾ ಕೆಂಡ ಮಹೋತ್ಸವ ಅಂತೇಳಿ ಅಥವಾ ಅಗ್ನಿಕುಂಡ ಮಹೋತ್ಸವ ಅಂತೇಳಿ ವರ್ಷಕ್ಕೊಮ್ಮೆ ಜರುಗುತ್ತೆ. ಗುರು ಹಿರಿಯರನ್ನು ನಮ್ಮ ಕ್ಷೇತ್ರಕ್ಕೆ ಕರೆಸಿ ಅವರಿಗೆ ಒಂದು ಯಾವ ರೀತಿಯಾದಂಥ ನಮ್ಮ ವೀರಶೈವ ಪರಂಪರೆ ಒಳಗೆ ಗುರು ಹಿರಿಯರಿಗೆ ಯಾವ ರೀತಿಯಾದಂಥ ಒಂದು ಗೌರವಾದಿಗಳನ್ನು ಸಲ್ಲಿಸಬೇಕು, ಆ ಗೌರವಾದಿಗಳನ್ನು ಸಲ್ಲಿಸಿ ಯಾಗಾದಿಗಳನ್ನು ಮಾಡಿ ಮತ್ತು ಎಲ್ಲ ಸಮಸ್ತ ನಾಡಿಗೂ ಕೂಡ ಸನ್ಮಂಗಲ ಉಂಟಾಗಲಿ, ಸಮಸ್ತ ನಾಡಿಗೆ ಕಲ್ಯಾಣ ಉಂಟಾಗಲಿ ಅನ್ನೋ ಒಂದು ಮನಸ್ಸನ್ನು ಇಟ್ಟು ಅಗ್ನಿಕುಂಡ ಜಾತ್ರಾ ಮಹೋತ್ಸವವನ್ನು ನಡೆಸ್ತಾ ಇರ್ತಕ್ಕಂಥದ್ದು ಮತ್ತು ಸಾವಿರಾರು ಸಂಖ್ಯೆಯಲ್ಲಿ, ಸಹಸ್ರ ಸಂಖ್ಯೆಯಲ್ಲಿ ಭಕ್ತರ ಆಗಮನ ಆಗ್ತಕ್ಕಂಥದ್ದು ನಮಗೆ ತುಂಬ ಸಂತೋಷವನ್ನು ಉಂಟು ಮಾಡಿದೆ. ಮತ್ತು ಈ ಕ್ಷೇತ್ರದಲ್ಲಿ ಯಾಕೆ ಈ ರೀತಿಯಾದ ಸಹಸ್ರ ಸಂಖ್ಯೆಯಲ್ಲಿ ಜನೋಪಾದಿ ತುಂಬಿ ತುಳುಕುತ್ತೆ ಅನ್ನೋದಾದರೆ, ಇಲ್ಲಿ ಅಮ್ಮನವರು ಭದ್ರಕಾಳಮ್ಮನವರು ವಿಶೇಷವಾದಂಥ ಶಕ್ತಿಪೀಠ ಇದಾಗಿದೆ. ಅಮ್ಮನವರು ಬಂದಂಥ ಭಕ್ತರ ಕಷ್ಟವನ್ನು ವರ್ಷಪೂರ್ತಿ ಹೊಡೆಯತಕ್ಕಂಥದ್ದು ಏನು ಮಾಡ್ತಾರೆ ಅಂತಂದರೆ, ಬರವಣಿಗೆ ಮೂಲಕವಾಗಿ ಅವರ ಸಂಕಷ್ಟಗಳನ್ನು ತಿಳಿಸ್ತಕ್ಕಂಥದ್ದು,
ಅವರ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದು, ಒಂದು ತಡೆ ಒಡೆಯೋದ್ರ ಮೂಲಕವಾಗಿ ಅವರ ಕಷ್ಟ ಕಾರ್ಪಣ್ಯಗಳನ್ನು ಹರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ವರ್ಷಪೂರ್ತಿ ಭಕ್ತರುಗಳು ಇಲ್ಲಿ ಬಂದು ಕಷ್ಟವನ್ನು ಹರಿಸ್ಕೊಂಡು ಹೋದಂಥವ್ರು ಎಲ್ಲ ಸಾಗರೋಪಾದಿಯಲ್ಲಿ ಬಂದು ಅವಳಿಗೆ ಹರಕೆ ತೀರಿಸ್ತಕ್ಕಂಥದ್ದೇ ಬಹಳ ವಿಶೇಷ. ಇಲ್ಲಿ ನಾನು ಹೇಳಿದೆ, ಗುರುವಿನ ಗುಲಾಮನಾಗೋ ತನಕ ದೊರೆಯದಣ್ಣ ಮುಕ್ತಿ ಅನ್ನುವಂಥ ಒಂದು ಮಹಾ ಆಶೋಕ್ತಿ ಇತ್ತು ಮತ್ತು ವಾಕ್ಯ ಇತ್ತು. ಈಗ ಕಲಿಗಾಲದಲ್ಲಿ ಏನಾಗಿದೆ, ಗುರುವಿಗೆ ಗುಟುಕು ನೀರು ಕುಡಿಸುವ ತನಕ ದೊರೆಯದಣ್ಣ ಮುಕ್ತಿನ ಲೆಕ್ಕಾಚಾರಕ್ಕೆ ಬಂದ್ಬಿಟ್ಟೈತೆ. ನೀವು ಉದಾಹರಣೆ, ಯಾರು ಕಷ್ಟದಲ್ಲಿರ್ತೀರಿ, ನೀವು ಸಹಾಯ ಮಾಡಿ, ನಾಳಿಕೆ ಅವನಿಗೆ ಒದೆ ತಿನ್ನಕ್ಕೆ ನೀವು ರೆಡಿಯಾಗಿರ್ಬೇಕು. ಅವನು ನಿಮ್ಗೆ ವಾಪಸ್ಸು ನಿಮಗೆ ದುಡ್ಡು ಕೊಡೋದಾಗಲಿ, ನೀವು ಒಂದು 10,000 ದುಡ್ಡು ಕೊಟ್ಟು ನೋಡಿ, 10,000 ದುಡ್ಡು ಕೊಟ್ಬಿಟ್ಟು ಅವ್ನು ವಾಪಸ್ ಕೇಳಿ, 1 ಸರಿ 2 ಸರಿ ಉತ್ತರ ಹೇಳ್ತಾನೆ, 4ನೇ ಸರಿಗೆ ಅವನು ವರ್ಚಸ್ಸೇ ಬೇರೆ ಆಗ್ತದೆ. ಇಲ್ಲ ಯಾವ್ದಾದ್ರು ದೇವ್ರಿಗೆ ಹೋಗಿ ಕೈ ಮುಗಿತಾನೆ, ಇಲ್ಲ ಯಾವನ್ನಾರು ರೌಡಿ ಬಿಟ್ಟು ಹೊಡೆಸ್ತಾನೆ, ಇಲ್ಲ ಅಂತಂದರೆ ಮಾಟ ಮಂತ್ರಗಳನ್ನು ಮಾಡಿ ನಮ್ಮನ್ನು ಆಟ ಆಡಿಸ್ಬಿಡ್ತಾನೆ. ಇದನ್ನೇ ನಾನು ಹೇಳೋದು, ನಿಯತ್ತಿಗೆ ಇದು ಕಾಲ ಅಲ್ಲ, ಗುರುವಿಗೆ ಯೋಗ್ಯವಾದಂಥ ಕಾಲ ಇದಲ್ಲ. ಹಾಗಾಗಿ ಅನೇಕ ವಿದ್ಯಮಾನಗಳಿದ್ದು, ತುಂಬ ವಿದ್ಯೆಗಳಿದ್ದು, ಆ ವಿದ್ಯೆಗಳೆಲ್ಲವೂ ಕೂಡ ಗೌಣವಾಗೋದಕ್ಕೆ ಕಾರಣ ಗುರುವಿಗೆ ಯಾರು ಗುಲಾಮರಾಗ್ತಾ ಇಲ್ಲ. ಯಾವಾಗ ಗುರುವಿಗೆ ಗುಟುಕು ನೀರು ಕುಡಿಸೋಕ್ಕೆ ಶುರುವಾದರೂ ಗುರುವು ತನ್ನೊಳಗಿರ್ತಕ್ಕಂಥ ಮಹಾವಿದ್ಯೆಯನ್ನು, ಮಹಾ ಚೈತನ್ಯವನ್ನು ಹೇಳ್ಕೊಡೋದನ್ನು ನಿಲ್ಲಿಸಿದಾಗ ನಮಗೆ ಕೈಲಾಸಕ್ಕೆ ಹೋಗೋ ದಾರಿ ತಪ್ಪಿತು, ಚಂದ್ರಲೋಕಕ್ಕೆ ಹೋಗೋ ದಾರಿ ತಪ್ಪಿತು. ಈಗ ನಾವು ಪುರಾಣಗಳಲ್ಲಿ ಓದಿದ್ದೀವಿ, ಋಷಿಮುನಿಗಳಿದ್ದರು ಕೂತಲ್ಲೇ. ಇವತ್ತು ಉದಾಹರಣೆ ಅದಕ್ಕೆ ಸತ್ಯ ಅಂತಂದರೆ, ನೀವು ಚರಕ ಸಂಹಿತೆಯನ್ನು ಕೇಳಿರ್ಬೋದು. ಚರಕ ಸಂಹಿತೆ ಅಂದರೆ ಇವತ್ತು ಒಬ್ಬೊಬ್ಬರು ಕೂಡ ಒಂದೊಂದು ಪಾರ್ಟ್ಸನ್ನು ಅಧ್ಯಯನ ಮಾಡ್ತಾ ಇದ್ದೀವಿ. ಕಣ್ಣಿಗೊಬ್ಬ, ಕಿವಿಗೊಬ್ಬ, ಕಾಲಿಗೊಬ್ಬ, ಕೂದಲಿಗೊಬ್ಬ, ಕೊನೆ ಪಕ್ಷ ಗುರುವಿಗೆ ಗುಟುಕು ನೀರು ಕುಡಿಸೋರೆ ಜಾಸ್ತಿಯೇ. ಹಾಗಾಗಿ ವಿದ್ಯೆಗಳು ಹೇಳಿಕೊಡ್ತಾ ಇಲ್ಲ. ಕನ್ನಡ 9ನೊಂದಿಗೆ ಮಾತನಾಡಿದ ಭಕ್ತರೊಬ್ಬರು, ನನ್ನ ಜೀವನದಲ್ಲಿ ಎದುರಿಸಿದ ಕಷ್ಟಗಳು ಹಲವಾರು. ಕೊನೆಗೆ ನನ್ನ ಸ್ನೇಹಿತರೊಬ್ಬರು ತಿಳಿಸಿದ ರೀತಿಯಲ್ಲಿ ನಾನು ಈ ಧಾರ್ಮಿಕ ಕ್ಷೇತ್ರಕ್ಕೆ ಬಂದು ಹರಕೆಯನ್ನು ಹೊತ್ತು ಧಾರ್ಮಿಕ ವಿಧಿವಿಧಾನಗಳ ರೀತಿ ಪೂಜೆ ಸಲ್ಲಿಸಿದೆ. ಅದಾದ ಬಳಿಕ 3 ತಿಂಗಳಲ್ಲಿ ನನ್ನ ಜೀವನದ ಕೆಲವು ಕಷ್ಟ ಕಾರ್ಪಣ್ಯಗಳು ದೂರವಾಗದವು. ಜಗತ್ತಿನಲ್ಲಿ ವಿಜ್ಞಾನ ಎಷ್ಟೇ ಮುಂದುವರೆದರೂ ದೈವಿಶಕ್ತಿ ಪ್ರಭಾವ ನನಗೆ ದೊಡ್ಡದಾಗಿ ಕಾಣಿಸಿತು. ಹಾಗಾಗಿ ಈ ದೈವವನ್ನು ನಾನು ನಂಬಿದ್ದೇನೆ ಎಂದರು. ಖಂಡಿತ ದೇವಸ್ಥಾನಕ್ಕಂತ ಬಂದಿದ್ದೆ ನನ್ನ ಸ್ನೇಹಿತರ ಜೊತೆ. ನಾನು ಬಂದಾಗ ನೋಡ್ತಾ ಇದ್ದೆ, ನನಗೂ ಏನೋ ಕೇಳಬೇಕು ಅನ್ನಿಸ್ತಿತ್ತು. ನನಗೂ ತುಂಬ ಪ್ರಾಬ್ಲಮ್ಸ್ ಇದ್ದು, ನಾನು ಕೇಳ್ಕೊಂಡಾಗ ನನಗೆ ಸಾಲ್ವ್ ಆಯಿತು. ಅದು ಆ್ಯಕ್ಚುಲಿ ನಾನು ಬಂದಾಗ ಗುರುಗಳು ಹೇಳ್ದಂಗೆ ಆಗಲಿ ಕೇಳಿಸ್ಕೊಂಡೆ. ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟಾಗ ಹಣಕ್ಕೋಸ್ಕರ ಅವ್ರು ನೋಡ್ತಾ ಇಲ್ಲ. ನನಗೆ ಬೇರೆ ಕಡೆ ಎಲ್ಲ ಪೂಜೆನ ತುಂಬ ರೇಟ್ ಜಾಸ್ತಿ ಹೇಳಿದರು. ಇಲ್ಲಿ ಬಂದ ನಂತರ ಅವ್ರು ಎಷ್ಟು ಕೊಡ್ತೀವಿ ಅಷ್ಟು ಕೊಡು ಅಂತಂದರು. ಅಂದರೆ ನಾನು ಕೊಟ್ಟು ತುಂಬ ಕಮ್ಮಿ, ಅವರು ಪೂಜೆ ಮಾಡಿಬಿಟ್ಟು ತುಂಬ ಚೆನ್ನಾಗಿತ್ತು. ನನಗೆ ಸಕ್ಸಸ್ ಕಾಣಿಸ್ತು ಅಲ್ಲಿಂದ. ಹೌದು, ನಾನು ಇಂಜಿನಿಯರು. ನನಗೆ ತುಂಬ ಪ್ರಾಬ್ಲಮ್ಗಳು, ನಾನು ಆ ಥರ ನೋಡ್ತಿರ್ತೀನಿ, ದೇವ್ರಿಗೆ ಕಮ್ಮಿ ಇರ್ತೀನಿ, ಆ ಥರ ನಂಬ್ತಾ ಇರಲಿಲ್ಲ ಅಷ್ಟೇ. ಆದರೆ ಇಲ್ಲಿ ಬಂದಾಗ ಗೊತ್ತಾಯಿತು ನನಗೇನು ಪ್ರಾಬ್ಲಮ್ ಆಗಿದೆ ಅಂತ. ಇವ್ರು ಮಾಡಿಕೊಟ್ಟಾದ್ಮೇಲೆ ನನಗೆ ಕ್ಲಿಯರ್ ಅನಿಸ್ತು. ಪೂಜೆ ಮಾಡಿಕೊಟ್ರು ನನಗೆ ಸಿಂಪಲ್ಲಾಗಿ, ಅದರಿಂದ ನನಗೆ ಸಾಲ್ವ್ ಆಯಿತು. ಇದು ದೊಡ್ಡ ಮಾರ್ಪಳ್ಳಿ ಅಂತ ಹೇಳ್ಬಿಟ್ಟು ಇಲ್ಲಿ ವೀರಭದ್ರ ಸ್ವಾಮಿ ಭದ್ರಕಳ್ಳಿ ಅಂತ ದೇವರಿದೆ. ಇದರಿಂದ ಅದರಿಂದನೇ ಮಾಡ್ತಾರೆ ಅವರು ಕೂಡ. ನಮಗೆ ಇಲ್ಲಿ ಸ್ವಾಮಿ ಮೇಲೆ ಒಂದು ನಂಬಿಕೆ ವಿಶ್ವಾಸ ಇರುತ್ತಲ್ಲ. ಈಗ ಎಲ್ಲೇ ಆಗಲಿ ನಂಬಿ ಕೆಟ್ಟವರಿಲ್ಲವೋ ಮನುಜ ಅಂತ ಹೇಳಿದ್ದಾರೆ. ಹಾಗೆ ಪ್ರತಿಯೊಬ್ಬ ಭಕ್ತರಿಗೂ ಒಂದು ವಿಶೇಷವಾಗಿ ಯಾವುದೇ ದೇವರಾಗಲಿ ಒಂದು ನಂಬಿಕೆ ಇರಲೇಬೇಕಂತಾರೆ. ಕೆಲವೊಂದಿಷ್ಟು ಕಷ್ಟಗಳು ಹೇಳ್ಕೊಂಡು ಬಂದವರು ಇದ್ದರು, ನಾವು ನೋಡೋದು ಅವರು ಪರ್ಸ್ನಲ್ ಏನೇನು ಪ್ರಾಬ್ಲಮ್ ಇದೆ. ಕೆಲವೊಬ್ಬರಿಗೆ ಮದುವೆ ಇದು ಇರ್ಬೋದು, ಇಲ್ಲ ಮಕ್ಕಳಾಗದೇ ಇರೋದು, ವಾಮಾಚಾರ, ಈ ಥರ ಎಲ್ಲ ಬಂದು ಕೇಳ್ಕೊಂಡಿದ್ದಾರೆ ಅಮ್ಮನವ್ರ ಹತ್ರ ತಡೆ ಪೂಜೆ ಮಾಡಿಕೊಂಡು ಒಂದು ಪ್ರಶ್ನೆ ಹಾಕಿದಾಗ ಅವ್ರು ಹೇಳಿದರು, ಅಲ್ಲಿ ಅಮ್ಮನವರು ಅರಿಶಿನ ಮಂಡಲ ಬರುವವನಿಗೆಲ್ಲ ಹೇಳಿದರು, ಇಲ್ಲ ಮಗನೇ ನಿನಗೆ ಈ ಥರ ಯೋಗ ಸ್ವಲ್ಪ ದಿನ ಇರುತ್ತೆ, ಆಮೇಲೆ ಕೊಡ್ತೀವಿ ಅಂತ ಹೇಳಿದರು. ಆ ಥರ ಹೇಳಿದಾಗ ಅವರು ಕೆಲವೊಂದಿಷ್ಟು ಜನ ಭಕ್ತರಿಗೆಲ್ಲ ಸಕ್ಸಸ್ ಆಯಿತು. ಆಮೇಲೆ ನಾವು ನೋಡೋಣ, ನಮಗೂ ನಂಬಿಕೆ ಇರೋಲ್ಲ. ಯಾಕೆ ಒಂದೇ ಸರಿ ಬಂದುಬಿಟ್ಟು ಅಮ್ಮನವ್ರ ಹತ್ರ ಈ ಥರ ಇದೆ ಅಂತ ನಾವು ಬಂದು ಕೇಳೋಕ್ಕೆ ಆಗಲಿಲ್ಲ. ಆಮೇಲೆ ನೋಡೋಣ ಒಂದು ಪ್ರಶ್ನೆ ಕೇಳೋಣ ಅಂತ ನಾವು ಕೇಳಿದ್ವಿ. ಅದರಲ್ಲಿ ಸಕ್ಸಸ್ ಕಾಣ್ತಾ ಬಂತು. ಸ್ವಲ್ಪ ಟೈಮ್ ಬೇಕು ಮಗನೇ, ನಿನ್ನ ಕೆಲಸ ಆಗುತ್ತಾ, ಆಯ್ತಮ್ಮ ನೋಡೋಣ, ನಮಗೆ ಒಂದು ಸ್ವಲ್ಪ ಅವಧಿ ಕೂಡ ಮಾಡ್ತಾಯಿದ್ದೀವಿ. ಈ ಕೆಲಸ 90% ಬರ್ತಾಯಿದೆ. ಅದಕ್ಕೋಸ್ಕರ ನಾವು ಬಂದು ಇಲ್ಲಿ ನಮಗೆ ಕೈಲಿ ಅಷ್ಟು ಆಗುತ್ತೋ ಅಷ್ಟು ಸಾಧ್ಯವಾದಷ್ಟು ಸೇವೆ ಮಾಡ್ತಾ ಹೋಗ್ತೀವಿ. ನಮಗೆ ಒಂದು ಅಚಾನಕ್ಕಾಗಿ ಒಂದು ವಿಡಿಯೋದಲ್ಲಿ ಬಂತು, ನಮಗೆ ಒಬ್ಬರು ಫ್ರೆಂಡ್ ಹೇಳಿದ್ರು, ಇಲ್ಲಪ್ಪ ಈ ಥರ ಒಂದು ವಿಶೇಷವಾಗಿ ದೇವಸ್ಥಾನ ಇದೆ, ನಮ್ಮ ಹುಡುಗನ ಅರ್ಚಕನಾಗಿ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಬಂದರು. ನಮ್ಮ ಹುಡುಗನ ಅರ್ಚಕರಾಗಿ ಇಲ್ಲಿ ಮಾಡೋಕ್ಕಂತ ಬಂದು ಆಮೇಲೆ ಇಲ್ಲ ಒಂದು ಸರಿ ಏನಾರು ಆಗ್ತಾಯಿಲ್ಲ, ಒಂದು ಸೇವೆ ಮಾಡಿ ನೋಡು, ಒಂದು ಪ್ರಶ್ನೆ ಹಾಕುವ, ಅಮ್ಮನವ್ರ ಹತ್ರ ಪ್ರಶ್ನೆ ಹಾಕಿದಾಗಲೇ ಗೊತ್ತಾಯ್ತು. ಆಮೇಲೆ ನಮ್ಮ ಸೈಡೆಲ್ಲ ಬಿಜಾಪುರ ಆಗಿರ್ಬೋದು, ಬಾಗಲಕೋಟೆ, ಬೀದರ್, ಗುಲ್ಬರ್ಗ, ಈ ಕಡೆ ಹಾಸನ, ಮಂಡ್ಯ, ಮೈಸೂರು ಎಲ್ಲ ಕಡೆಯಿಂದ ಬರ್ತದೆ.
ಅದ್ರಲ್ಲಿ ನಾವು ಕೆಲವೊಂದಿಷ್ಟು ಜನ ಭಕ್ತರಿಗೆ ಹೇಳಿದ್ವಿ, ಇಲ್ಲಪ್ಪ ಹಿಂಗೈತೆ ನೋಡಿ. ಅವಾಗಂದ್ರೆ ಇಲ್ಲ ನೋಡೋಣ, ಹಂಗಾದ್ರೆ ನಮ್ಮದು ಒಂದು ಪ್ರಶ್ನೆ ಐತೆ ಅಂತ ಮೊನ್ನೆ ಒಬ್ಬರು ಹೇಳಿದರು, ಬಂದು ಕೇಳಿದ್ರು. ಇಲ್ಲ ಮಗನೇ, ನಿನ್ನ ದೈವ ಪ್ರಶ್ನೆಯಲ್ಲಿ ಇದು ಇರೋದೆ, ನಿಮ್ಮ ದೈವದ್ದು ಮನೆಯಲ್ಲಿ ಇರೋ ದೈವ ಏನೋ ಸಮಸ್ಯೆ ಮಾಡ್ಕೊಂಡಿದ್ರು, ಅದರಿಂದನೇ ಆಗಿರೋದು ಅಂತ. ಆಮೇಲೆ ಹಾಗಾದರೆ ಅದಕ್ಕೆ ಏನೋ ಮಾಡಬೇಕು ಗುರುಗಳೇ, ಈ ಥರ ನಮ್ಮ ಪರಿಹಾರ ಕೊಟ್ಟರು ಗುರುಗಳು. ಅದನ್ನು ಮಾಡ್ಕೊಂಡಿದ್ದಾರೆ. ಎಷ್ಟು ಸಮಯ ತಗೊಂತು? ಅದು ಸುಮಾರು ಈಗ ನನಗೆ ಒಂದು 3 ತಿಂಗಳ ಅವಧಿ ಕೊಟ್ಟಿತ್ತು, ಅದ್ರ ಪ್ರಕಾರ ಆಗಿದೆ. ಒಟ್ಟಿನಲ್ಲಿ ಕಳೆದ 2 ದಿನಗಳಿಂದ ನಡೆದ ವೀರಭದ್ರಸ್ವಾಮಿ ಮತ್ತು ಭದ್ರಕಾಳಮ್ಮನವರ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೆದಿದ್ದು, ಸಂಜೆ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಅಗ್ನಿಕುಂಡ ಜಾತ್ರಾ ಮಹೋತ್ಸವ ಸಂಪನ್ನಗೊಂಡಿತು. ಧಾರ್ಮಿಕ ಕಾರ್ಯಕ್ರಮಕ್ಕೆ ಆಗಮಿಸಿದ ಭಕ್ತರ ಸಂತೋಷಕ್ಕಾಗಿ ಮಧ್ಯರಾತ್ರಿಯ ತನಕ ಮನರಂಜನಾ ಕಾರ್ಯಕ್ರಮ ಜರುಗಿದ್ದು ಭಕ್ತರ ಮನಸೂರೆಗೊಂಡಿತು.